ಶಾಂತಾರಾಮ ಪ್ರಭುಗಳು ಯಕ್ಷಗಾನ ಅವಧಾನ ರಸಿಕರು. ಅವರ ಒಂದು ರಾಮಾಯಣ ಸಂಶೋಧನೆಯ ಕ್ರಮ ಕೂಡ ತುಂಬ ವಿಶೇಷವಾದದ್ದು. ದಯಮಾಡಿ ಅವರು ದತ್ತಪದಿಯನ್ನು ಕೊಡಬೇಕು. ನಮಸ್ಕಾರ ಅವಧಾನಿಗಳಿಗೆ, ವೆಚ್ಚಕಾರ್ಯರಿಗೆ, ಸಭಾ ಕಲ್ಪತರುವಿಗೂ ವಂದಿಸಿ ಒಂದು ವಿನಂತಿ. ಈ ಅವಧಾನದಲ್ಲಿ ಶಿವಸ್ತುತಿಯನ್ನು ಕೇಳಿದರು, ಗಣೇಶ ಸ್ತುತಿಯನ್ನು ಕೇಳಿದರು. ಮಧ್ಯೆ ಇರುವ ತಾಯಿಯನ್ನೇ ಎಲ್ಲ ಮರೆತರಲ್ಲ ಅಂತ ನನಗೆ ತುಂಬ ದುಃಖ ಆಗ್ತಾ ಇದೆ. ನಾವು ತಾಯಿಯನ್ನು ಆಗಾಗ ಸ್ವಲ್ಪ ಬೇಸರದಲ್ಲೂ ಕೇಳ್ತೀವಿ, ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾತ ನಭವತಿ. ಅಂದರೆ ನಾವೆಲ್ಲ ಕಂದರು, ಕಂದನೇ ಆಗಬಹುದಾ ಅಂತ. ಆಯಿತು, ನೀವು ಏನು ಕೇಳಿದ್ರೆ ಅದನ್ನು ಹೇಳಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ. ಸಂತೋಷವಾಗಿ ಹೇಳೋಣ. ಕಂದಂಗಳ್ ಅಮೃತ ಲತಿಕಾ ಕಂದಂಗಳ್ ರಸ ದುಕ್ಕಂದಂಗಳ್ ಅನೂನಮಾ ಕಂದಂಗಳ್ ಅಂತ ಎಲ್ಲೆಲ್ಲಿಯ ಕವಿಗಳೆಲ್ಲ ಹೇಳಿದ್ದಾರೆ. ಹರಿಹರನಂತ ರಗಳೆ ಕವಿ ಕೂಡ ಕಂದದ ಬಗ್ಗೆ ಈ ಪ್ರಶಂಸೆಯನ್ನು ಮಾಡಿದ್ದಾನೆ. ಚಿಕ್ಕದೇವರಾಯ ಚಕ್ಕಂದಂಗಳ್ ಅಂತ ಚಿಕ್ಕುಪಾಧ್ಯಾಯ, ತಿರುಮಲಾರಿಯವರುಗಳೆಲ್ಲ ಕೊಂಡಾಡ್ತಾರೆ ಕಂದಗಳನ್ನ. ಹೇಳೋಣ. ತೆಲುಗಿನಲ್ಲಿ ಒಂದು ಗಾದೆಯೇ ಇದೆ, ಕಂದಮು ರಾಸಿನವಾಡೇ ಕವಿಯನಿ ಎಂದರು ಅಂತ. ಕಂದ ಬರೆದರೇನೆ ಕವಿ ಅಂತ. ಹಾಗಾಗಿ ಕಂದಕ್ಕೆ ಎಲ್ಲೆಲ್ಲದ ಬೆಲೆ ಉಂಟು. ಹೇಳಿ, ಏನೇನು ಪದಗಳು? ಪದಗಳು ಒಬ್ಬ ಹೈದರ್, ಒಬ್ಬ ಖಾದರ್, ಒಬ್ಬ ಕರೀಂ, ಒಬ್ಬ ಮಹಮ್ಮದ್. ಹೈದರ್, ಖಾದರ್, ಕರೀಂ, ಮಹಮ್ಮದ್. ಜಗದಂಬೆಯ ಸ್ತುತಿ ಮಾಡಬೇಕು ಕಂದ ಪದ್ಯದಲ್ಲಿ.